ಹಲೋ ಗೈಸ್, ನಾವು ಇವತ್ತು ಸ್ಕ್ವೇರ್ ಪಿರಮಿಡ್ ಪ್ರಾಬ್ಲಮ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಆಫ್ ಸ್ಕ್ವೇರ್ ಪಿರಮಿಡು. ಸೊ ನೋಡಿ, ಈ ಪ್ರಾಬ್ಲಮಲ್ಲಿ ಸ್ಕ್ವೇರ್ ಪಿರಮಿಡ್ ಕೊಟ್ಟಿದ್ದಾನೆ. ಡೈಮೆನ್ಷನ್ನು 40 mm ಇದೆ. ಸೊ ಆಕ್ಸಿಸ್ 40. ಸೊ ಇದೇನಂದರೆ, ಸೊ ಆಲ್ ದ ಎಡ್ಜಸ್ ಆಫ್ ದ ಬೇಸ್ ಆರ್ ಈಕ್ವಲಿ ಇನ್ಕ್ಲೈನ್ ಟು VP ಅಂದರೆ ಇದು ಕಾರ್ನರ್ ಪೊಸಿಷನ್ನು ಸ್ಟಾರ್ಟ್ ಆಗೋದು. ಸೊ ಆ್ಯಂಗಲ್ 45 ಡಿಗ್ರಿ ಕೊಡಿ. ಸೊ ಕಾರ್ನರ್ ಪೊಸಿಷನ್ ಬರುತ್ತೆ. ಸೊ ಇದನ್ನು ಫಸ್ಟು ಟಾಪ್ ವ್ಯೂ ಫ್ರಂಟ್ ವ್ಯೂ ಕನ್ಸ್ಟ್ರಕ್ಟ್ ಮಾಡ್ಬೇಕು ನಾವು. ಈ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಸೊ ಇದು ಪಿರಮಿಡ್ ಆಗಿರೋದ್ರಿಂದ ಇದು ಇನ್ಸೈಡ್ ಲೈನ್ಸ್ ಥಿಕ್ ಲೈನ್ಸ್ ಬರುತ್ತೆ. ಓಕೆನಾ? ಥಿಕ್ ಲೈನ್ಸ್ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಥಿನ್ ಲೈನ್ಸ್ ಕನ್ಸ್ಟ್ರಕ್ಟ್ ಮಾಡೋದೇ ಪ್ರಿಸಮ್ ಆಗುತ್ತೆ. ಪಿರಮಿಡ್ಗೆ ಯಾವಾಗಲೂ ಥಿಕ್ ಲೈನ್ಸ್ ಇರಬೇಕು ಒಳಗಡೆ. ಸೊ ನೇಮಿಂಗ್ ಕೊಡಿ ABCD ಅಂತ. ಸೊ O1 ಆಕ್ಸಿಸ್ ಇದು ವರ್ಟೆಕ್ಸ್, ಸ್ಲ್ಯಾಂಟೆಡ್ ವರ್ಟೆಕ್ಸ್ ಇರುತ್ತಲ್ಲ, ಅದಕ್ಕೆ O1 ಅಂತ ಕೊಡಿ. ಸೊ ಪ್ರೊಜೆಕ್ಟ್ ಮಾಡಿ ಪ್ರೊಜೆಕ್ಷನ್ ಲೈನ್ಸ್ನ ಫ್ರಂಟ್ ವ್ಯೂ ಡ್ರಾ ಮಾಡೋಕ್ಕೋಸ್ಕರ. ಗೈಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಭಾಳ ಸ್ಟೂಡೆಂಟ್ಸು ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ವಿಡಿಯೋನ ಕನ್ನಡದಲ್ಲಿ ರೆಕಾರ್ಡಿಂಗ್ ಮಾಡಿ ನಿಮಗೆ ಹಾಕಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬಿಡಿ. ಸೊ ಫ್ರಂಟ್ ವ್ಯೂ ನೋಡಿ. ಫ್ರಂಟ್ ವ್ಯೂ ನಮಗೆ ಟ್ರಯಾಂಗ್ಯುಲರ್ ಫೇಸ್ ಬರುತ್ತೆ ಪಿರಮಿಡಲ್ಲಿ. ಸೊ ಈಗ ನೋಡಿ, ಸೆಕ್ಷನ್ ಪ್ಲೇನು ಇಲ್ಲಿಗೆ 45 ಡಿಗ್ರಿ ಟು ದ ಆಕ್ಸಿಸ್ ಬೈಸೆಕ್ಟಿಂಗ್ ಇಟ್. ಬೈಸೆಕ್ಟಿಂಗ್ ಅಂದರೆ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಆಫ್ ದ ಆಕ್ಸಿಸ್ ಅಂತ. ಸೊ ಇಲ್ಲಿ ನಮಗೆ ಆಕ್ಸಿಸ್ ಲೈನ್ 65 ಇದ್ರೆ 32.5. ಸೊ 32.5 ಏನು ಮಾಡಿ, ಒಂದು ಲೈನ್ ಎಳೀರಿ, ಡ್ಯಾಶೆಡ್ ಲೈನ್ನ. ಸೊ ಆ್ಯಂಗಲ್ ಕೊಡಿ 45 ಡಿಗ್ರಿ. ಸೊ 45 ಡಿಗ್ರಿ ಕೊಟ್ಟಾದಮೇಲೆ ಈ ಲೈನ್ ಏನು ಮಾಡಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಆ್ಯಂಗಲ್ನ ಇಲ್ಲಿ ಆಕ್ಸಿಸ್ಗೆ ತೋರಿಸ್ಬೇಕಾಗಿದೆ. ಸೊ ಆ್ಯಂಗಲ್ನ ಮೆಷರ್ ಮಾಡಿ ಈ ರೀತಿ, ಆ್ಯಂಗಲ್ ಬಿಟ್ವೀನ್ ಕಮಾಂಡ್ ಯೂಸ್ ಮಾಡಿಕೊಂಡು. ಓಕೆನಾ? ಇವಾಗ ನೋಡಿ ಎಲ್ಲ ಕಟ್ಟಾಗಿದೆ. ಇವಾಗ ನಾವೇನು ಮಾಡೋಣ, ಅಪ್ಪರ್ ಪೋರ್ಷನ್ ಕಟ್ಟಾಗಿರೋದನ್ನ ಅದನ್ನು ಥಿನ್ ಲೈನ್ಸಲ್ಲಿ ತೋರಿಸೋಣ. ಅದಕ್ಕೆ ನಾನಿಲ್ಲಿ ಸ್ಪ್ಲಿಟ್ ಕಮಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಸ್ಪ್ಲಿಟ್ ಕಮಾಂಡ್ನ ಯೂಸ್ ಮಾಡಬೇಕು. ಈ ಕಡೆಯಿಂದನೂ ಅಷ್ಟೇ ಸ್ಪ್ಲಿಟ್ ಕಮಾಂಡು. ಸೊ ಈಗ ಅಪ್ಪರ್ ಪೋರ್ಷನ್ನ ನಾವು ಥಿನ್ ಲೈನಾಗಿ ಸೆಲೆಕ್ಟ್ ಮಾಡಿ ಥಿನ್ ಲೈನ್ ಮಾಡ್ಕೊಳ್ಳಿ. ಯಾಕಂದರೆ ಅಪ್ಪರ್ ಪೋರ್ಷನ್ ಇದು ಕಟ್ಟಾಗಿದೆ ಅಂತ. ಲೋವರ್ ಪೋರ್ಷನ್ ಇಸ್ ದ ರಿಮೈನ್ಡ್ ಡೆವಲಪ್ಮೆಂಟ್. ಓಕೆನಾ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ತಿಳಿಸಿ. ಸೊ ವಿಡಿಯೋ ಹೇಗಿದೆ, ನಿಮ್ಗೆ ಇಷ್ಟ ಆಗಿದ್ರೆ ಸೊ ಇದೇ ರೀತಿ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ. ಸೊ ಎಲ್ಲರಿಗೂ ಧನ್ಯವಾದಗಳು ಗೈಸ್. ಇವತ್ತು ನಮ್ಮ ಚಾನಲಲ್ಲಿ 15,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೇ ರೀತಿ ನಿಮ್ಮ ಪ್ರೀತಿ ಇದ್ದರೆ ನಾವು ಮುಂದೆ 1 ಲಕ್ಷ ಸಬ್ಸ್ಕ್ರೈಬರ್ನು ರೀಚ್ ಮಾಡ್ಬೋದು. ಸೊ ತಪ್ಪದೆ ಎಲ್ಲರಿಗೇನೆಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಿಮಗಿದು ಫಸ್ಟ್ ಇಯರಲ್ಲಿ ಭಾಳ ಅನುಕೂಲ ಆಗುತ್ತೆ. ನೋಡಿ, ಕಟ್ ಪಾಯಿಂಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ ಇದು ಸ್ಲ್ಯಾಂಟೆಡ್ಸ್ ಮೇಲೆ ಕಟ್ ಆಗಿದೆ. 1 AO ಮೇಲೆ, 2 BO ಮೇಲೆ, CO ಮೇಲೆ 3, DO ಮೇಲೆ 4. ಓಕೆನಾ? ಇವಾಗ ಸ್ಲ್ಯಾಂಟ್ ಎಡ್ಜು ಬಂದು ಸ್ಲ್ಯಾಂಟ್ ಎಡ್ಜ್ ಪ್ಯಾರಲಲ್ ಇದೆ. ಎಲ್ಲ ಪಾಯಿಂಟ್ಸ್ನ ಒಂದೇ ಸ್ಲ್ಯಾಂಟ್ ಎಡ್ಜ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ, ರೈಟ್ ಸೈಡಲ್ಲಿ. ಓಕೆನಾ? ಸೊ ಇವಾಗ ನೋಡಿ, ಕಟ್ ಪಾಯಿಂಟ್ಸ್ ಎಲ್ಲ ಬಂದಿದೆ. 0.3 ಆಲ್ರೆಡಿ ಅಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಮೆನ್ಷನ್ ಮಾಡಿದ್ದೀವಿ. ಇವಾಗ ನೋಡಿ, ನಾವು ಇದನ್ನು ಡೈಮೆನ್ಷನ್ ಲೈನ್, ಸ್ಲ್ಯಾಂಟ್ ಎಡ್ಜು ಡೈಮೆನ್ಷನ್ ಲೈನ್ ಎಷ್ಟಿದೆ ಮತ್ತು ಎಲ್ಲೆಲ್ಲಿ ಕಟ್ಟಾಗಿದೆ ಅದರ ಲೆಂತೆಲ್ಲ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಸೊ ಟೋಟಲ್ ಸ್ಲ್ಯಾಂಟ್ ಎಡ್ಜ್ ಗೊತ್ತಾಗಿದೆ. ಸೊ ಇವಾಗ ಇಲ್ಲಿಂದ ಈ ಪರ್ಟಿಕ್ಯುಲರ್ ಪಾಯಿಂಟು 3ವರೆಗೆ ಎಷ್ಟಿದೆ ಆ ಲೆಂತು ಗೊತ್ತಾಗಿದೆ. ಓಕೆ, ನೆಕ್ಸ್ಟು ಈ ಪರ್ಟಿಕ್ಯುಲರ್ ಪಾಯಿಂಟಿಂದ ಪಾಯಿಂಟ್ ನಂಬರ್ 2. ಸೊ ಚೆಕ್ ಮಾಡಿ, ಈ ಪರ್ಟಿಕ್ಯುಲರ್ ಪಾಯಿಂಟಿಂದ ಪಾಯಿಂಟ್ ನಂಬರ್ 2ವರೆಗೆ ಲೆಂತ್ನ ಚೆಕ್ ಮಾಡಿ. ಓಕೆ, ಅದು ಗೊತ್ತಾಯಿತು. ಇವಾಗ ಪಾಯಿಂಟ್ ನಂಬರ್ 3 ಇದು ಡಿಸ್ಟೆನ್ಸು ನಮಗೆ ಗೊತ್ತಾಗಬೇಕು. 2 ಗೊತ್ತಾಗಿದೆ, 1 ಗೊತ್ತಾಗಿದೆ. 2 ಮತ್ತು 4 ಸೇಮ್ ಪಾರ್ಟ್ ಅಂದರೆ ಲೆಂತ್ ಸೇಮ್ ಇರುತ್ತೆ. ಸೊ ನಂಬರ್ 3 ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಲೆಂತ್ ಡೈಮೆನ್ಷನ್ ಲೈನ್ಗೆ ಹೋಗಿ ಡೈರೆಕ್ಟಾಗಿ ಸಿಕ್ತು. ಸರಿನಾ? ಲೆಂತ್ ಎಲ್ಲ ಗೊತ್ತಾಗಿದೆ ನಮಗೆ. ಸ್ಲ್ಯಾಂಟ್ ಎಡ್ಜು ಹಾಕಬೇಕು. ಎಷ್ಟಿದೆ ನೋಡಿ, 76.9 ಎಷ್ಟಿದೆ, ಸೇಮ್ ಅದೇ ಲೆಂತ್ನ ಸ್ಲ್ಯಾಂಟ್ ಎಡ್ಜ್ ಹಾಕ್ಕೊಳ್ಳಿ. ಇಲ್ಲ ನೀವು ಫಸ್ಟ್ ಏನು ಮಾಡಿ, ಅದಕ್ಕಿಂತ ಮುಂಚೆ ಅಲ್ಲೆಲ್ಲಿ ಕಟ್ ಪಾಯಿಂಟ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ ನೋಡಿ. ಈ ಪಾಯಿಂಟಲ್ಲಿ 2 ಮತ್ತು 4 ಇದೆ, ಅದನ್ನೇ ಸೇಮ್ ಬರೀತಾ ಇದ್ದೀನಿ. ಸೊ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಪೋರ್ಟ್ ಮಾಡ್ತೀನಾದ್ರೆ ನಮ್ಮ ಚಾನಲ್ಗೆ ನೀವು ಡೊನೇಟು ಮಾಡ್ಬೋದು. ಸೂಪರ್ ಥ್ಯಾಂಕ್ಸ್ ಅಂತ ಕಾಮೆಂಟ್ಸ್ ಬಟನ್ ಪಕ್ಕದಲ್ಲೇ ಇದೆ,
ಅಲ್ಲಿ ಹೋಗಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಓಕೆ, ಇದೇ ರೀತಿ ನಾವು ವೀಡಿಯೋಸ್ಗಳನ್ನ ಮಾಡಿ ಸ್ಟೂಡೆಂಟ್ಸ್ಗಳನ್ನ ಹೆಲ್ಪ್ ಮಾಡಬೇಕಾದ್ರೆ ಸೊ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ. ಸೊ ಲೆಂತ್ ತೊಗೊಳ್ಳಿ, ಆರ್ಕ್ ಬೈ ಸೆಂಟರ್ ಕಮಾಂಡ್ ತೊಗೊಂಡು ಒಂದು ಆರ್ಕ್ ಹಾಕ್ಕೊಳ್ಳಿ. ಸೊ ನಾವು ಈ ಆರ್ಕ್ನ ಏನು ಮಾಡಬೇಕು, 4 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಈ ಒಂದು ಪರ್ಟಿಕ್ಯುಲರ್ ಲೆಂತು ಕೂಡ ಇದು 40 mm ಇರಬೇಕು. ಯಾಕಂದರೆ ನೋಡಿ, ಸ್ಕ್ವೇರ್ ಪಿರಮಿಡ್ದು ಬೇಸ್ ಎಡ್ಜು 40 ಇದೆ, ರೇಡಿಯಸ್ 40 ತೊಗೊಂಡಿದ್ದೀನಿ. ಸ್ವೀಪ್ ತೊಗೊಂಡು ಕಟ್ ಮಾಡಿದೆ. ಸೇಮ್ ಅದೇ ರೀತಿ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲೂ ಕೂಡ ಅದೇ ರೀತಿ ರೇಡಿಯಸ್ಸು 40 ಕೊಟ್ಟಿದ್ದೀನಿ. ಸ್ವೀಪ್ ಮಾಡಿ ಕಟ್ ಮಾಡಿ. ಓಕೆನಾ, ಸೇಮ್ ಅದೇ ರೀತಿ ಇನ್ನೊಂದ್ಸಲಿ ಅದೇ ರೀತಿ 4 ಪಾರ್ಟ್ಸಾಗಿ ಈಕ್ವಲ್ ಪಾರ್ಟ್ಸಾಗಿ ನೀವು ಸ್ಪ್ಲಿಟ್ ಅಪ್ ಮಾಡ್ಕೊಳ್ಳಿ. ಸೊ ಹೇಗಂದರೆ ಆರ್ಕ್ ಬೈ ಸೆಂಟರ್ ಕಮಾಂಡ್ ಯೂಸ್ ಮಾಡಬೇಕು, ಕರೆಕ್ಟಾಗಿ ಇದು ಸ್ಪ್ಲಿಟ್ ಆಗೋದು. ಓಕೆನಾ, ಬೇರೆ ಕಮಾಂಡ್ ಇಲ್ಲ ಇದರಲ್ಲಿ. ಸೊ ನೀವು ಇದನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು. ನೀವು ಝೂಮ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟು ಝೂಮ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿಗಬೇಕಂದ್ರೆ ಝೂಮ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಇದು ಮಾಡ್ಕೊಳ್ಳಿ. ನೋಡಿ 4 ಪಾರ್ಟಾಗಿ ಇದು ಡಿವೈಡ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ ಎಲ್ಲ ಪಾಯಿಂಟ್ಸ್ನೂ ಇವಾಗ ಸ್ಲ್ಯಾಂಟ್ ಎಡ್ಜಸ್ಸಿಂದ ಕನೆಕ್ಟ್ ಮಾಡ್ತೀನಿ. ನೋಡಿ, ಸೊ ನೋಡಿ ಈ ಪರ್ಟಿಕ್ಯುಲರ್ ಪಾಯಿಂಟಿಂದ ನೀವು ಝೂಮ್ ಇನ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್. ಓಕೆ, ಫಸ್ಟ್ ಪಾಯಿಂಟ್ ಸಿಕ್ತು. ಓಕೆನಾ, ಇವಾಗ ಈ ಪಾಯಿಂಟ್ನ ನಾನು ಡಿಲೀಟ್ ಮಾಡ್ತೀನಿ. ಎಕ್ಸಾಕ್ಟ್ 4 ಪಾರ್ಟಾಗಿ ಡಿವೈಡ್ ಆಗಿದೆ ಇದು. ಸೊ ಟ್ರಿಮ್ ಕಮಾಂಡ್ ತೊಗೊಂಡು ಟ್ರಿಮ್ ಮಾಡಿದ್ದೀನಿ. 4 ಪಾರ್ಟ್ ಆಗಿದೆ. 40 ಅಂತ 4 ಫೇಸ್ ಅಂದರೆ 160 ಇರ್ತದೆ. ಓಕೆನಾ, ಇವಾಗ ಜಾಯಿನ್ ಮಾಡಿ ಒಂದೊಂದೇ ಪಾಯಿಂಟು ಝೂಮ್ ಮಾಡಿಕೊಂಡು ಕನೆಕ್ಟ್ ಮಾಡಬೇಕು. ಇಲ್ಲಿ ಕನೆಕ್ಟ್ ಮಾಡ್ತಾ ಹೋಗಿ ಈ ರೀತಿ ಒಂದೊಂದಾಗೆ. ಜಾಯಿನ್ ಮಾಡಿ. ಓಕೆ, ಇವಾಗ ಕನೆಕ್ಟ್ ಆಗಿದೆ. ಬೇಸ್ ಎಡ್ಜ್ನ ಬರೆಯೋಣ. ಈ ರೀತಿ ಜಾಯಿನ್ ಮಾಡಿ. ಓಕೆ, ಇವಾಗ ನೋಡಿ ನಮಗೆ ಡೆವಲಪ್ಮೆಂಟ್ ಆಫ್ ಸ್ಕ್ವೇರ್ ಪಿರಮಿಡ್ ಬಂದಿದೆ. ಇವಾಗ ಕಟ್ ಆಗಿರುವಂಥದ್ದು ಪಾಯಿಂಟ್ಸ್ ನಾವು ಮೆನ್ಷನ್ ಮಾಡಬೇಕು. 1 ಯಾವ ಡಿಸ್ಟೆನ್ಸಲ್ಲಿದೆ ಅದನ್ನು ನೋಡ್ಕೊಂಡು ಅದೇ ರೀತಿ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಇದು ಬೇಸ್ ಎಡ್ಜ್ ನೊಟೇಷನ್ಸ್ ಬರೆಯೋಣ. ಅದು ಕ್ಯಾಪಿಟಲ್ಸಲ್ಲಿ ABCDA ಅಂತ ಬರೆಯೋಣ. ಓಕೆ, ಇವಾಗ ನೋಡಿ ಆರ್ಕ್ ಬೈ ಸೆಂಟರ್ ಕಮಾಂಡ್ ತೊಗೊಂಡು ಇವಾಗ ಕಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದೊಂದಾಗಿ ಫಸ್ಟ್ ಎಷ್ಟಿದೆ ನಮಗೆ ನೋಡಿ, 62.73 ಇದೆ. 0.1 ಆ ಡಿಸ್ಟೆನ್ಸ್ನ ನಾವು ಕಟ್ ಮಾಡೋಣ. ಓಕೆ, ಸೊ ಇಲ್ಲೊಂದು ಕಟ್ ಆಗಿದೆ, ಮತ್ತು ಅದೇ ರೀತಿ AML ಕಟ್ ಆಗಿದೆ, ಸೇಮ್ ಡಿಸ್ಟೆನ್ಸು. ಅದಕ್ಕೆ ಇದನ್ನು ಸೇಮ್ ಪ್ಲೇನ್ನ ಟೈಪ್ ಮಾಡಿ, 62.75ನ ಟೈಪ್ ಮಾಡಿಬಿಟ್ಟು ಕಟ್ ಮಾಡಿ. ಓಕೆನಾ, ಇದು ಒಂದೇ. ಸೊ ಕಟ್ ಮಾಡಾಗಿದೆ. ಇದು 1, ಇದು ಆಲ್ಸೋ 1. 2 ಮತ್ತು 4 ಸೇಮ್ ಲೆಂತ್ ಇದೆ. ಆ ಸೇಮ್ ಲೆಂತ್ನ ನೀವು ಸೊ ಮೆಜರ್ ಮಾಡಿ ವರ್ಟಿಕಲ್ ಎಡ್ಜ್ B ಮತ್ತು D ಮೇಲೆ ಕಟ್ ಮಾಡ್ಬೋದು. ಗೈಸ್, ಈ ಪ್ರಾಬ್ಲಮಲ್ಲಿ ನೋಡಿ ನಿಮಗೆ ಸ್ಲ್ಯಾಂಟ್ ಎಡ್ಜು CO ಪ್ಯಾರಲಲ್ ಇದೆ XY ಲೈನ್ಗೆ, ಅದಕ್ಕೆ ಇದು ಆರಾಮಾಗಿ ಮಾಡ್ತಾಯಿದ್ದೀವಿ. ಸೊ ಎನ್ಕೊಳ್ಳಿ, ನೆಕ್ಸ್ಟ್ ಪ್ರಾಬ್ಲಮ್ ಏನೇನು ಮಾಡ್ತಾ ಇದ್ದೀನಿ ಅಂದರೆ, ಈ ವರ್ಟಿಕಲ್ ಎಡ್ಜಸ್ಸು ಈ ಥರ ಈಕ್ವಲ್ ಇನ್ಕ್ಲೈಂಡ್ ಇರೋಲ್ಲ, ಪ್ಯಾರಲಲ್ ಇರ್ತದೆ. ಅಂಥ ಟೈಮಲ್ಲಿ ನಾವು ಸಪ್ರೇಟಾಗಿ ಸ್ಲ್ಯಾಂಟ್ ಎಡ್ಜ್ನ ಫೈಂಡ್ ಔಟ್ ಮಾಡಿ ಆಮೇಲೆ ನಾವು ಅದನ್ನು ಕಟ್ ಪಾಯಿಂಟ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಕಟ್ ಪಾಯಿಂಟ್ 3 ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿದೆ, 24.7. ಅದು ಎಂಟ್ರ್ ಮಾಡಿ ರೇಡಿಯಸ್ಸು ಕಟ್ ಮಾಡಿಬಿಟ್ಟು ಅದನ್ನು ಕನೆಕ್ಟ್ ಮಾಡಿ. ಕರೆಕ್ಟಾಗಿ 1 ರಿಂದ 2 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಪಾಯಿಂಟ್ ನಂಬರ್ 3. ಸೊ ಕಟ್ ಮಾಡಿ ನೊಟೇಷನ್ ಬರೀರಿ. ಇವಾಗ ಜಾಯಿನ್ ಮಾಡ್ತಾ ಹೋಗಿ, ಸ್ಟ್ರೈಟ್ ಲೈನ್ ತೊಗೊಳ್ಳಿ, ಕನೆಕ್ಟ್ ಮಾಡ್ತಾ ಒಂದೊಂದಾಗಿ ಕನೆಕ್ಟ್ ಮಾಡ್ತಾ ಹೋಗಿ. ಗೈಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನಂದರೆ, ಈ ನಮ್ಮ ಚಾನಲಲ್ಲಿ ನಾವು VT ಯೂನಿವರ್ಸಿಟಿ ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಯಾವ ರೀತಿ ಅಂದರೆ, ಅದು ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ರಿವ್ಯಾಲ್ಯೂಷನ್ ಇರ್ಬೋದು, ಫೋಟೋ ಕಾಪಿ ಇರ್ಬೋದು, ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರ್ಯಾಂಚು. ಇವಾಗ ಎಕ್ಸಾಮ್ ಬರ್ತಿರ್ತೀರ, ಎಷ್ಟೋ ಕ್ವಶನ್ಸ್ಗಳಿಗೆ ಹಾಗೆ ಅವರು ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಯಾಕಂದರೆ ಅದು ಎಕ್ಸ್ಟ್ರಾ ಕ್ವಶನ್ಸ್ ಆಗಿರ್ತದೆ ಅಥವಾ ಔಟ್ ಆಫ್ ಪೋರ್ಷನ್ಸ್ ಕೊಟ್ಟಿರ್ತಾರೆ. ಅಂಥದ್ದನ್ನೆಲ್ಲ ನಾವು ಈ ನಮ್ಮ ಚಾನಲ್ನಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ನೀವು ತಪ್ಪದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ 4 ವರ್ಷಗಂತ ಎಲ್ಲ ರೀತಿ ಅಪ್ಡೇಟ್ಸ್ಗಳನ್ನ ನಿಮಗೆ ಇಲ್ಲಿ ದೊರಕುತ್ತೆ. ಸೊ ಭಾಳ ಅಡ್ವಾಂಟೇಜ್ ಇದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಇದರಲ್ಲಿ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಒಂದು 6 ತಿಂಗಳಲ್ಲಿ ನಿಮಗೇನೋ ಬೆನಿಫಿಟ್ ಆಗಲಿಲ್ಲ ಅಂದರೆ ಬೇಕಾದ್ರೆ ಅನ್ಸಬ್ಸ್ಕ್ರೈಬು ಮಾಡ್ಬೋದು. ಈ ವಿಡಿಯೋನ ನೋಡಿದೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.